ನಮ್ಮ ಆಸೆ ನಮಗಿಂತಲೂ ನಮ್ಮ ಅಭಿಮಾನಿಗಳ ಆಸೆ ಈಡೇರಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಅಭಿಮಾನಿಗಳು ಆಶಯದಂತೆ ನಮ್ಮನ್ನು ಭಗವಂತ ಇವತ್ತಿನ ಸಹ ಗೆಲ್ಲಿಸಿ ನಮ್ಮನ್ನು ಇಲ್ಲಿ ಈ ಒಂದು ಸ್ಥಾನಕ್ಕೆ ತಂದು ಕುಂಡ್ರಿಸಿರ್ತಾರೆ. ಭಗವಂತನ ಮೇಲೆ ಪ್ರಮಾಣ ಮಾಡಿ ನಾನು ಈ ಸ್ಥಾನದಲ್ಲಿ ಕೂತ್ಕೊತೀನಿ. ಆದರೆ ಅವರ ಆಶೋತ್ತರಗಳು, ಅವರ ಸಲಹೆ ಸೂಚನೆಗಳನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು 5 ವರ್ಷಗಳ ಕಾಲ ಸುದೀರ್ಘವಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನಾನು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಬೇಕು. ಈ ಸಂಸ್ಥೆಯನ್ನು ನೆಲಮಂಗಲ ತಾಲೂಕಿನಲ್ಲಿ ಉತ್ತುಂಗದ ಸ್ಥಾನಕ್ಕೆ ಏರಿಸಬೇಕು ಅನ್ನೋದು ನನ್ನ ಇಡೀ ನಮ್ಮ ಬಮೂಲು ಏರಿಯಾನಲ್ಲೇ ಕರ್ನಾಟಕ ರಾಜ್ಯದಲ್ಲೇ ನಂಬರ್ 1. ಇವತ್ತಿನ ಸಹ ಕರ್ನಾಟಕ ರಾಜ್ಯದಲ್ಲೇ ಬೈರೇಗೌಡ ಯಾರು ಅನ್ನೋ ಒಂದು ಲೆಕ್ಕಾಚಾರನ ನಮ್ಮ ಏನು ಅನುಯಾಯಿಗಳು ಇದ್ದಾರೆ ಇವರು ನಮಗೆ ಟೀಕೆ ಮಾಡೋದ್ರಿಂದ ನಮ್ಮ ಹೆಸರು ಫೇಮಸ್ ಆಗೋಗ್ಬಿಟ್ಟದೆ. ಯಾರು ಬೈರೇಗೌಡ ಅನ್ನೋ ಲೆಕ್ಕಾಚಾರ, ಯಾರು ಬೈರೇಗೌಡರು ಗೊತ್ತು ಅನ್ನೋ ಲೆಕ್ಕಾಚಾರಕ್ಕೆ ಹೋಗಿದೆ. ಅವರ ಅಭಿಮಾನಕ್ಕೆ ನನ್ನ ಧನ್ಯವಾದಗಳು. ಇವತ್ತು ಸಹ ನನ್ನ ಗೆಲ್ಲಿಸಿ ಈ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನಾನು ಈ ಕಾರ್ಯವನ್ನು ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನನ್ನ ಒಂದು 74ನೇ ವಯಸ್ಸಿನ ಅನುಭವವನ್ನು ತೆಗೆದುಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತೀನಿ. ನಾವು ರೈತರು ಚೆನ್ನಾಗಿರಬೇಕು, ರೈತರಿಗೋಸ್ಕರ ನಾನು ಹೋರಾಟ ಮಾಡುತ್ತೀನಿ. ಅವರ ರೈತರ ಒಂದು ರಕ್ಷಣೆ ನನಗದೇ. ಶ್ರೀಕೃಷ್ಣ ಪರಮಾತ್ಮನ ರಕ್ಷಣೆಯಿಂದ ಎಲ್ಲವನ್ನು ಜಯಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಭ್ರಷ್ಟಾಚಾರದ ಒಂದು ದುಷ್ಟಕೂಟವನ್ನು ಭೇದಿಸಿ ಇವತ್ತು ಒಂದು ಕೋಟೆ ಹೊರಗಡೆ ಬಂದಿದ್ದೀರಾ. ಈ ಒಂದು ಕೋಟೆಯ ಅಭಿವೃದ್ಧಿ ರೈತರ ಪರವಾಗಿ ಏನನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಅನೇಕ ಯೋಜನೆಗಳಿವೆ. ಇಲ್ಲಿ ಇರ್ತಕ್ಕಂಥ ತೊಂದರೆಗಳು ಪಶುಗಳಿಗಿರ್ತಕ್ಕಂಥದ್ದು ಕೆಲವು ಸಂದರ್ಭಗಳಲ್ಲಿ ಅವು ಕೈಕಾಲು ಮುರ್ಕೊಂತವೆ. ಅವು ಸರಿ ಮಾಡ್ತಕ್ಕಂಥ ಒಂದು ಆಸ್ಪತ್ರೆ ಇಲ್ಲ. ನಮ್ಮ ಇವತ್ತು ಸಹ ಬಮೂಲಲ್ಲಿ ಅನೇಕ ದಿಗ್ಗಜರು ಗೆದ್ದು ಬಂದಿದ್ದಾರೆ. ಅವರ ಸಹಕಾರವನ್ನು ಪಡೆದು ನನ್ನ ಸಲಹೆಗಳನ್ನು ಅವ್ರಿಗೆ ಕೊಟ್ಟು ಈ ಒಂದು ಹೈಟೆಕ್ ಆಸ್ಪತ್ರೆ ಮಾಡಿಸ್ಕೊಳ್ಳೋದೈತೆ, ಅದನ್ನು ಮಾಡ್ತೀನಿ. ಇಲ್ಲಿ ಪ್ರತ್ಯೇಕ ಒಂದು ಬ್ಯಾಂಕನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಭಗವಂತ ಇದನ್ನು ಈಡೇರಿಸಲಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಪಾದಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಇದನ್ನು ಈಡೇರಿಸ್ತಾನೆ. ನಮ್ಮ ಕೆಲಸಗಳು ಆತವೆ. ನಾವು ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಹೃದಯದಲ್ಲಿ ಇದ್ದರೆ ಭಗವಂತ ನಾನು ಎಷ್ಟು ಮಾಡಬೇಕು ಆಸೆಗಳಿದೆ ಇದೆಲ್ಲ ಇವತ್ತು ಯಾವುದೇ ರೀತಿ ನನ್ನ ಯಾರೇ ಬಂದರೂ ನನ್ನ ಸೋಲ್ಸೋಕ್ಕಾಗಿಲ್ವಲ್ಲ, ಹಂಗೆ ಯಾರೇ ಅಡ್ಡ ಬಂದರೂ ನನ್ನ ಕಾರ್ಯಕ್ರಮಗಳು ಮುಂದುವರಿತವೆ ಅನ್ನೋ ನಂಬಿಕೆ ನನಗೈತೆ.